ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಾಯಿಂಟ್ ನಂಬರ್ 7 ನಲ್ಲಿ ಉತ್ಖನನ ಮಾಡಲಾಗ್ತದೆ. ಇದುವರೆಗೂ 1 to 6 ಆ ಪಾಯಿಂಟ್ಗಳ ಉತ್ಖನನ ಕಾರ್ಯ ಮುಕ್ತಾಯವಾಗೋಗಿದೆ. 6ನೇ ಪಾಯಿಂಟ್ ನಲ್ಲಿ ಮಾತ್ರ ಸುಮಾರು 12 ಮೂಳೆಗಳು ಸಿಕ್ಕಿದಂಥದ್ದು. ಆತ ಆರೋಪ ಮಾಡ್ತಾ ಇದ್ದಿದ್ದಂತಕ್ಕೆ ನಿನ್ನೆ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಬಲ ಸಿಕ್ಕಂತಾಗಿದೆ. ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭವಾಗಿದೆ. 7ರಿಂದ 13 ಪಾಯಿಂಟ್ಗಳಲ್ಲಿ ಅಡಗಿದೆಯಾ ಸೀಕ್ರೆಟ್ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ಪಾಯಿಂಟ್ ನಂಬರ್ 1ರ ರಹಸ್ಯ ಪಾನ್ ಕಾರ್ಡ್ ಕೂಡ ಈಗ ಆಲ್ರೆಡಿ ಬಯಲಾಯಿತು. 7ನೇ ಪಾಯಿಂಟ್ನಲ್ಲೂ ಏನಾದರೂ ಕಳೆಬರ ಸಿಗುತ್ತಾ? ಅಟ್ಲೀಸ್ಟ್ 7ನೇ ಪಾಯಿಂಟ್ನಲ್ಲಾದರೂ ಕಂಪ್ಲೀಟ್ ಮನುಷ್ಯನ ಅಸ್ಥಿ ಪಂಜರ ಸಿಗುತ್ತಾ ಗೊತ್ತಿಲ್ಲ. ಏಕೆಂದರೆ ಒಬ್ಬ ಮನುಷ್ಯ ಅಂತ ಬಂದಂಥ ಸಂದರ್ಭದಲ್ಲಿ 230ಕ್ಕೂ ಹೆಚ್ಚಿನ ಮೂಳೆಗಳಿರ್ತವೆ. ನಿಖರವಾಗಿ ಮನುಷ್ಯನ ಮೂಳೆಗಳನ್ನು ಫೈಂಡ್ ಔಟ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಗಮನಿಸೋದಾದರೆ 230ಕ್ಕೂ ಹೆಚ್ಚಿನ ಪ್ರಮುಖವಾದಂಥ ಮೂಳೆಗಳಿರ್ತವೆ. ಆದರೆ ನಿನ್ನೆ ಸಿಕ್ಕಿರುವಂಥದ್ದು 12 ಮೂಳೆಗಳು. ಆ 12 ಮೂಳೆಗಳ ವಿಚಾರದ ಬಗ್ಗೆ FSL ತಜ್ಞರು ಈಗ ಆಲ್ರೆಡಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇರುವಂಥದ್ದು, ಅದು ಪುರುಷನ ಅಸ್ಥಿಪಂಜರ ಅನ್ನುವಂಥದ್ರ ಬಗ್ಗೆ. ಈಗ ಪಾಯಿಂಟ್ ನಂಬರ್ 7 ನಲ್ಲಿ ಉತ್ಖನನ ಆರಂಭವಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಇವತ್ತಿನ ಪಾಯಿಂಟ್ ನಂಬರ್ 7ನ ಉತ್ಖನನ ಕಾರ್ಯ ಯಾವ ರೀತಿ ಆರಂಭವಾಗಿದೆ, ಯಾರೆಲ್ಲ ಇದ್ದಾರೆ ಅಲ್ಲಿ? ಪೃಥ್ವಿರಾಜ್, ಪ್ರಮುಖವಾಗಿ 1ರಿಂದ 6ರವರೆಗೂ ಕೂಡ ಉತ್ಖನನ ಕಾರ್ಯವನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ 6ರಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು. ಈಗ FSL ಟೀಮ್ ಅದನ್ನು ಸಂಗ್ರಹ ಮಾಡಿದೆ. ಈಗಷ್ಟೇ ಒಂದು 7ನೇ ನಂಬರಲ್ಲಿ ಈಗ ಉತ್ಖನನ ಕಾರ್ಯ ಪ್ರಾರಂಭ ಆಗಿರುವಂಥದ್ದು. ಆದರೆ ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಗೌಪ್ಯತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ SITನ ಹೆಡ್ ಆಗಿರುವಂಥ ಮಹಂತಿ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಉತ್ಖನನ ಪ್ರಾರಂಭಕ್ಕೂ ಮೊದಲೇ ಈಗ ಅದನ್ನು ನೋಡ್ಬೋದು. ಈಗ ನದಿಯ ಪಕ್ಕದಲ್ಲೇ ಅಲ್ಲಿ ನೋಡ್ಬೋದು. ಈಗ ಸುತ್ತಲೂ ಕೂಡ ಏನು ಗ್ರೀನ್ ಕಲರ್ನ ಒಂದು ಪರದೆಯನ್ನು ಸಂಪೂರ್ಣವಾಗಿ ಸುತ್ತಲೂ ಕೂಡ ಕಟ್ಕೊಂಡಿದ್ದಾರೆ. ಮತ್ತು ಅದರ ಪಕ್ಕದಲ್ಲೇ ಒಂದು ಟೆಂಟ್ ರೀತಿಯಲ್ಲಿ ಅವ್ರು ಹಾಕ್ಕೊಂಡಿರುವಂಥದ್ದು. ಯಾಕಂದರೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಮಳೆ ಇಲ್ಲಿ ಆಗ್ತಾ ಇರುವಂಥದ್ದು. ಮಳೆಯ ನಡುವೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಈಗ ಉತ್ಖನನ ಕಾರ್ಯವನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಒಂದೇ ಕೂಲಿ ಕಾರ್ಮಿಕರ ಸಿಬ್ಬಂದಿಗಳೇನಿದ್ದಾರೆ ಅವರು ಒಂದು ಕಡೆ ಇರುವಂಥ ಅವರ ಜೊತೆಯಲ್ಲಿ ಮತ್ತೊಂದು ಕಡೆ ಈಗ JCBಯನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಈಗ 2ರಿಂದಲೂ ಕೂಡ ಈಗ ಉತ್ಖನನ ಕಾರ್ಯವನ್ನು ಮಾಡಲಾಗುತ್ತೆ. ಇನ್ನೊಂದು ಸಾಕಷ್ಟು ಕುತೂಹಲ ಇರುವಂಥದ್ದು, ಇವತ್ತು ಏನಾದರೂ 7ನೇ ಒಂದು ಸ್ಪಾಟ್ನಲ್ಲಿ ಏನಾದರೂ ಅವಶೇಷಗಳು ಸಿಗುತ್ತಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಯಾಕಂದರೆ 6ರ ಪಾಯಿಂಟ್ ಏನಿತ್ತು, 6 ಪಾಯಿಂಟಿಂದ ಕೇವಲ 15ರಿಂದ 20 ಅಡಿಯ ಅಂತರದಲ್ಲೇ ಈ 7ನೇ ಒಂದು ಸ್ಪಾಟನ್ನು ದೂರುದಾರ ವ್ಯಕ್ತಿ ತೋರಿಸಿದ್ದ. ಹೀಗಾಗಿ ಆ ಒಂದು ಜಾಗದಲ್ಲಿ ಈಗ ಉತ್ಖನನ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಈಗ ಅಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಒಂದು ಕಡೆ ಇರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಅವರು ತೆಗೆದುಕೊಂಡಿದ್ದಾರೆ. ಈ ವಿಚಾರ ಅಂದರೆ ಯಾವುದೇ ರೀತಿಯ ತನಿಖಾ ಹಂತದಲ್ಲಿಯ ವಿಚಾರಗಳು ಏನು ಕೂಡ ಹೊರಗಡೆ ಹೋಗಬಾರ್ದು, ಬಹಳ ಗೋಪ್ಯತೆಯಿಂದ ಈ ಪ್ರಕರಣವನ್ನು ನಡೆಸಬೇಕು ಅಂತೇಳಿ ಈಗ ಯಾರ್ಯಾರು ಅಲ್ಲಿ ಆಫೀಸರ್ಸ್ ಹೋಗಿದ್ದಾರೆ, ಅದರ ಜೊತೆಯಲ್ಲಿ ಸಿಬ್ಬಂದಿಗಳು ಯಾರ್ಯಾರು ಟೀಮ್ ಏನಿದೆ ಯಾರು ಕೂಡ ಮೊಬೈಲನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವಂತಿಲ್ಲ. ಕೇವಲ ಏನು SP ಆಗಿರುವಂಥ ಜಿತೇಂದ್ರ ಅವರಾಗಿರ್ಬೋದು ಮತ್ತು AC ವರ್ಗೀಸ್ ಅವರನ್ನು ಹೊರತುಪಡಿಸಿ ಉಳಿದ ಸಿಬ್ಬಂದಿಗಳು ಯಾರಿಗೂ ಕೂಡ ಅವ್ರಿಗೆ ಅವಕಾಶವನ್ನು ಒಳಗಡೆ ಹೋಗೋದಕ್ಕೆ ಕೊಟ್ಟಿಲ್ಲ. ಅವರು ಸದ್ಯದ ಮಟ್ಟಿಗೆ ಅಲ್ಲಿ ಎಲ್ಲರೂ ಕೂಡ ಆ ಮೊಬೈಲ್ ಫೋನ್ ಬಳಸದಂತೆ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಏನು 1ರಲ್ಲಿ ಸಿಕ್ಕಂಥ ಒಂದು ಅಂದರೆ ಸ್ಪಾಟ್ 1ರಲ್ಲಿ ಏನು ಡೆಬಿಟ್ ಕಾರ್ಡ್ ಸಿಕ್ಕಿತ್ತು, ಆ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅವತ್ತು SIT ಅಧಿಕಾರಿಗಳು ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದರು. ಅದು ಇಲ್ಲಿಂದ ಅಂದರೆ ಧರ್ಮಸ್ಥಳದಿಂದ ಹಿಡಿದು ದಾಬಸ್ಪೇಟೆಯವರೆಗೂ ಕೂಡ ಹೋಗಿರುವಂಥದ್ದು. ಆನಂತರ ಅಲ್ಲಿ ಗೊತ್ತಾಗುತ್ತೆ ಆತ ಮೃತಪಟ್ಟಿರುವಂಥ ವ್ಯಕ್ತಿಯದ್ದು ಅಂತೇಳಿ. ಅಲ್ಲಿ ಆತ ಅನಾರೋಗ್ಯಕ್ಕೊಳಗಾಗಿ ಆತ ಮೃತಪಟ್ಟಿರುವಂಥದ್ದು. ಆತ ಒಂದು ದಿನ ಯಾವತ್ತೋ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಆತನ ಬಳಿ ಪಿಕ್ ಪ್ಯಾಕೆಟನ್ನು ಮಾಡಲಾಗಿರುತ್ತು. ಆ ಪಿಕ್ ಪ್ಯಾಕೆಟ್ ಮಾಡಿದಂಥ ಕಳ್ಳರು ಆ ಮೊಬೈಲನ್ನು ಅಂದರೆ ಹಣವನ್ನು ತೆಗೆದುಕೊಂಡು ಆ ಕಾರ್ಡನ್ನು ಬಿಸಾಡಿದ್ರೆ ಅದೆಲ್ಲೋ ಒಂದು ಕಡೆ ಫ್ಲಡ್ ಆಗಿರೋಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪುರುಷನ ಒಂದು FSLಗೆ ಅಂದರೆ ಏನೋ ಒಂದು ನಿನ್ನೆ ಸಿಕ್ಕಿರುವಂಥ ಅವಶೇಷಗಳು ಮೇಲ್ನೋಟಕ್ಕೆ ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅದನ್ನು ಈಗ FSL ಅಧಿಕಾರಿಗಳು ಅದನ್ನು ಸಂಗ್ರಹ ಮಾಡಿದ್ದಾರೆ. ಮತ್ತು ಆ ಒಂದು ಬೋನ್ಸ್ಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ರಾಸಾಯನಿಕ ಒಂದು ದ್ರವವನ್ನು ಎಲ್ಲವೂ ಕೂಡ ಅಲ್ಲಿ ಅಳವಡಿಸ್ಕೊಂಡಿರುವಂಥದ್ದು. ಇದರ ನಡುವೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸಾಕಷ್ಟು ಎಚ್ಚರವನ್ನು ವಹಿಸಿದ್ದಾರೆ. ಬಹುತೇಕ ಇವತ್ತು ಮತ್ತು ನಾಳೆ ಒಂದು ಉತ್ಖನನ ಕಾರ್ಯವನ್ನು ನಡೆಸಿ ಆ ಬಳಿಕ ಅವರು ಎಲ್ಲವನ್ನ ಕೂಡ ಬೆಂಗಳೂರಿಗೆ FSLಗೆ ಕಳಿಸ್ಕೊಡ್ತಾರೆ ಅಂತೇಳಿ. ಒಂದು ವೇಳೆ ಏನಾದರೂ ಬೆಂಗಳೂರಿನ FSL ಏನಾದರೂ ಇದರ ಒಂದು DNA ಪರೀಕ್ಷೆ ಮಾಡದಿದ್ದಂಥ ಸಂದರ್ಭದಲ್ಲಿ ಏನಾದರೂ ಇನ್ನಷ್ಟು ಇದರ ಬಗ್ಗೆ ಒಂದಷ್ಟು ದಾಖಲೆ ಬೇಕು, ಮಾಹಿತಿ ಬೇಕು ಅನ್ನೋ ಸಂದರ್ಭದಲ್ಲಿ
ಪುಣೆ ಅಥವಾ ಹೈದರಾಬಾದ್ಗೆ ಕಳಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ SIT ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ನಾವು ಇನ್ನೊಂದು 2 ದಿನದಲ್ಲಿ ಬೆಂಗಳೂರಿನ FSLಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಇವತ್ತಿನ ಉತ್ಖನನ ಕಾರ್ಯಾಚರಣೆ ಬಹಳ ಬೇಗ ಅವರು ಈಗ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಅಧಿಕಾರಿಗಳ ವರ್ಗದವರು ಕೂಡ ಮಹಜರು ಪ್ರಕ್ರಿಯೆಯನ್ನು ಬಹಳ ಸೂಕ್ಷ್ಮವಾಗಿ ಕೂಡ ಮಾಡ್ತಾ ಇರುವಂಥದ್ದು. ಪ್ರೊಸೀಜರ್ ಎಲ್ಲವೂ ಕೂಡ ತಡವಾದರೂ ಕೂಡ ಪ್ರೊಸೀಜರಲ್ಲಿ ಯಾವುದೇ ಕರ್ತವ್ಯ ಲೋಪ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೇಪರ್ ವರ್ಕ್ಸಿಂದ ಹಿಡಿದು ಮಹಜರು ಪ್ರಕ್ರಿಯೆ ಮತ್ತು ಸೋಕೋ ಟೀಮ್, FSL ಟೀಮ್ ಮತ್ತು ಮೆಡಿಕಲ್ ಅವರ ಒಂದು ಸಮಕ್ಷಮದಲ್ಲಿ ಅಲ್ಲಿ ಪಂಚರು ಕೂಡ ಆಗ್ತಾ ಇರುವಂಥದ್ದು. ನೋಡಬೇಕು ಇವತ್ತಿನ ಒಂದು 7ನೇ ನಂಬರಲ್ಲಿ ಏನು ಒಂದು ಸಿಗುತ್ತೆ ಸಿಗಲ್ಲ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇದೆ. ಪೃಥ್ವಿರಾಜ್, ಇನ್ನೊಂದು ವಿಶೇಷ ಅಂತಂದರೆ ಈ 6 ಆಲ್ರೆಡಿ ಮುಗಿದೋಗಿದೆ, ಅಂದರೆ 1 ರಿಂದ 6 ಮುಗಿದೋಗಿದೆ. ಅದನ್ನು ಮಣ್ಣಿಂದ ಎಲ್ಲವೂ ಕೂಡ ಗುಂಡಿಗಳನ್ನು ಮುಚ್ಚಿದ್ದಾರೆ. ಆದರೂ ಸಹ 1 ರಿಂದ 13 ನಂಬರ್ ಏನಿದೆ ಸ್ಪಾಟ್ಗಳನ್ನು ANF ಟೀಮ್ ಮತ್ತು ಸ್ಥಳೀಯ ಪೊಲೀಸರು 25 ಮಂದಿ ರಾತ್ರಿ ಹಗಲು ಆ ವೆಹಿಕಲ್ ಎಲ್ಲ ಕೂಡ ಕಾಯ್ತಾ ಇರುವಂಥದ್ದು. ಯಾಕಂದರೆ ಯಾವುದೇ ರೀತಿ ಅಲ್ಲಿ ಬೇರೆಯವರು ಅನೌಪಚಾರಿಕವಾಗಿ ಅಲ್ಲಿ ಬರುವಂಥದ್ದು, ಓಡಾಡುವಂಥದ್ದು ಆಗಬಾರ್ದು, ಮತ್ತು ಅದೇ ಥರ ಆ ಸ್ಪಾಟ್ಗಳಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಕ್ರಿಯೇಟ್ ಆಗಬಾರ್ದು ಅಂತೇಳಿ ANF ಟೀಮ್ ಜೊತೆ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ರಾತ್ರಿ ಆಗಲು ಅಲ್ಲಿ ಭದ್ರತೆಗೆ ನಿಯೋಜನೆ ಮಾಡಿಕೊಂಡು ಎಲ್ಲರೂ ಕೂಡ ಕಾಡಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು, ನಿಗಾವನ್ನು ವಹಿಸಿರುವಂಥದ್ದು. ಪೃಥ್ವಿರಾಜ್.